ಇವತ್ತು ಅಥಣಿ ನಗರದ ಅಥಣಿ ತಾಲೂಕಿನ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಅಥಣಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಅಥಣಿ ವತಿಯಿಂದ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಅಗತ್ಯ ಇರುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಸುವ ಕುರಿತು ಇವತ್ತು ಸಹಾಯಕ ನಿರ್ದೇಶಕರ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ನೀಡಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಥಣಿ ತಾಲೂಕಿನ ಪ್ರತಿಯೊಬ್ಬರ ರೈತರಿಗೆ ಇವತ್ತು ಈ ವರ್ಷ ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತೆ ರಸಗೊಬ್ಬರ ಹಾಗೂ ಸಮರ್ಪಕವಾಗಿ ಬೀಜ ವಿತರಣೆಯನ್ನು ನೀಡಬೇಕನ್ನೋ ಮಾತನ್ನು ಕೂಡ ಇವತ್ತು ಅಧಿಕಾರಿಗಳು ಹೇಳಿ ಇವತ್ತು ಪ್ರತಿಯೊಂದು ಒಂದು ಹಳ್ಳಿ ಮಟ್ಟದಲ್ಲಿ ಇವತ್ತು ಮಟ್ಟಲ್ ಸಿಗ್ತಾ ಇಲ್ಲ, ಆದರೂ ಕೂಡ ಗಮನಕ್ಕೆ ತಂದಿದ್ದೇವೆ. ಅದರ ಬಗ್ಗೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ಯಾರಿಗೆ ರೈತರಿಗೆ ತೊಂದರೆ ಆಗದಂತೆ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಪ್ರತಿಯೊಂದು ಅಂಗಡಿಗಳಲ್ಲಿ ಲಿಂಕ್ ಅನ್ನುವ ಹಾವಳಿ ಎದ್ದಿದೆ. ಯಾಕಂದರೆ DAP ಹಿರಿಯ ತೆಗೆದುಕೊಳ್ಳ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ಅಥಣಿ ಘಟಕದವರು ಹಾಗೂ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕ ಅಥಣಿ ಈ ಒಂದು ಜಂಟಿ ಕೂಡಿ ಕೃಷಿ ನಿರ್ದೇಶಕರ ಆಫೀಸಿಗೆ ಬಂದು ಒಂದು ರೈತರಿಗೆ ಆಗೋ ತೊಂದರೆ ರಸಗೊಬ್ಬರ ಹಾಗೂ ಬೀಜ ಅಂದರೆ ಏನಪ್ಪ ಅಂದ್ರೆ ಈಗ ಯೂರಿಯಾ ಮತ್ತು ಇನ್ನಿತರ ಗೊಬ್ಬರ ಎಲ್ಲ ಅಂಗಡಿಯವ್ರು ಸ್ಟಾಕ್ ಇದ್ರೂ ಅವರು ನಮ್ಮಲ್ಲಿ ಸ್ಟಾಕ್ ಇಲ್ಲರಿ, ನಮ್ಮಲ್ಲಿ ಅದು ಯೂರಿಯಾ ಇಲ್ಲ ಅಂತಂದು ಒಟ್ಟು ಕೊಂಡು ನೆಪ ಹೇಳತ್ತಾರೆ. ಅಧಿಕಾರಿಗಳು ಅವರು ಪ್ರಯತ್ನ ಮಾಡಿದ್ರೂ ಅಧಿಕಾರಿಗಳು ಮಾತು ಕೇಳಲ್ದಂಥ ಸ್ಥಿತಿ ಗೊಬ್ಬರ ಅಂಗಡಿಯವ್ರಿಗೆ ಲಾಭಿ ನಡೆದೈತಿ. ಇದು ಯಾಕೆ ಇದು ಅಭಾವ ನಡೆದೈತೆ ಅಂದ್ರೆ ಎಲ್ಲ ಥರ ಸ್ಟಾಕ್ ಐತ್ರಿ. ಆನ್ಲೈನ್ದಾಗ ಎಲ್ಲ ಅಧಿಕಾರಿಗಳಿಗೆ ಗೊತ್ತೈತಿ ಯಾವ ಅಂಗಡಿಗೆ ಎಷ್ಟೈತಿ ಅನ್ನೋದು ಎಲ್ಲ ಅವರು ಎಲ್ಲ ಆಲ್ರೆಡಿ ಗೊತ್ತೈತಿ. ಗೊತ್ತಿದ್ರೂ ರೈತರಿಗೆ ಹೆಂಗೆ ಮುಚ್ಚಲ್ಲಿ ಆಟ ಆಡ್ಸತ್ತಾರೆ ಅಂದ್ರೆ ಗೊಬ್ಬರ ಅಂಗಡಿಯವರು ಒಂದು ದೊಡ್ಡ ಲಾಭಿ ಒಟ್ಟು ಅಭಾವ ತೋರಿಸಿ ಹೆಚ್ಚಿನ ರೇಟಿಗೆ ಮಾರೋದು. ಯೂರಿಯಾ 266 ರೂಪಾಯಿ ಕೊಡುವಂಥ ಕಾನೂನು ಐತ್ರಿ. ಯಾವಾಗ ಏನು 20 ವರ್ಷ 50 ವರ್ಷದ ಹಿಂದೆ ಕಾನೂನು ಐತಿ, ಅದು ಸರ್ಕಾರ ಸಬ್ಸಿಡಿ ಕೊಡ್ತೈತಿ. ಈ ನಮ್ಮ ರೈತರಿಗೆ ಇನ್ನೊಂದು ನಮ್ಮ ಅಥಣಿ ತಾಲೂಕಿನ ರೈತರಿಗೆ ಗಮನಕ್ಕೆ ತರೋದಂದ್ರೆ ನಡೆದಿದ್ದಿಲ್ಲ, ಇದನ್ನು ಕಡಿವಾಣ ಹಾಕೋಕ್ಕೆ ಸಾಧ್ಯ ಐತಿ. ಮತ್ತು ಆಲ್ಮೋಸ್ಟ್ ನಮ್ಮ ತಾಲೂಕಿನ ಅಥಣಿ ತಾಲೂಕಿನ ರೈತರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೋದಂದ್ರೆ ಯೂರಿಯಾ 266 ರೂಪಾಯಿನ ಐತಿ, ಅದಕ್ಕಿಂತಲೂ ₹1 ವ್ಯತ್ಯಾಸ ಆದರೂ ನೀವು ಕಂಪ್ಲೀಟ್ ಮಾಡಿ. ನಿಮಗೆ ಕಂಪ್ಲೀಟ್ ಮಾಡೋದು ಗೊತ್ತಾಗೋದಿಲ್ಲ ಅಂದ್ರೆ ನಮ್ಮನ್ನ ರೈತ ಸಂಘದವ್ರನ್ನ ಮತ್ತು ಪೊಲೀಸ್ ಕಲ್ಯಾಣ ಸಂಸ್ಥೆದವ್ರನ್ನ ನೀವು ಇನ್ವೈಟ್ ಮಾಡ್ಕೊಳ್ಳಿ. ನಿಮಗೆ ಎನಿ ಟೈಮ್ ನಾವು ಬಂದು ನಿಮಗೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಪ್ರತಿ ಗೊಬ್ಬರ ಅಂಗಡಿಯಾಗ GST ಬಿಲ್ ಕೇಳ್ರಿ, ಆಧಾರ್ ಕಾರ್ಡ್ ಒಯ್ಯಿ ಹೊತ್ನಾಗ ಯಾವುದಲ್ಲ ನಮ್ಮನ್ನು ಕೇಳ್ರಿ, ನಾವು AD ಅವ್ರ ಜೊತೆ ಮಾತಾಡ್ತೀವಿ. ನಿಮ್ಗೆ ಗೊಬ್ಬರ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ, ವ್ಯವಸ್ಥೆ ನಾವು ಅದನ್ನು ಮಾಡ್ತೀವಿ, ಯಾವ ಅಂಗಡಿಯಾಗಿಲ್ಲ ತ ನೀಡಿದರೆ ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯತೆ ಮಾತ್ರ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಗಮನವನ್ನು ಇವಾಗ ಗಮನಕ್ಕೆ ತಂದಿದ್ದೇವೆ. ಅದ್ರ ಬಗ್ಗೆ ರೈತರ ಅಧಿಕಾರಿಗಳು ಯಾವುದೇ ರೀತಿ ಲಿಂಕ್ ಒತ್ತಾಯಪೂರ್ವಕ ನೀಡಲು ಅನುಮತಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಕೃಷಿ ಇಲಾಖೆಯಿಂದ ಎಲ್ಲ ಹಳ್ಳಿಗಳ ಪ್ರದೇಶದ ರೈತರಿಗೆ ಸಕಾಲದಲ್ಲಿ ಮತ್ತು ಸಮರ್ಪಕ ಪ್ರಮಾಣದಲ್ಲಿ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಸರ್ಕಾರಿ ಸಹಾಯಧನದಲ್ಲಿ ಪೂರೈಸಬೇಕಾಗಿ ವಿನಂತಿ ಹಾಗೂ ಖಾಸಗೀಕರಣ ಅಂಗಡಿಗಳಲ್ಲಿ ಸರ್ಕಾರದಿಂದ ನಿಗದಿತ ದರಕ್ಕಿಂತ ಹೆಚ್ಚು ಹಣ ಪಡೆಯುತ್ತಿದ್ದಾರೆ ಮತ್ತು ಕಳಪೆ ಬೀಜ ರಸಗೊಬ್ಬರ ವಿತರಿಸುವ ತಾವು ಒತ್ತಾಯ ಪರಿಶೀಲಿಸಬೇಕು. ಯೂರಿಯಾ ಮತ್ತು DAP ಜೊತೆ ಲಿಂಕ್ ಅನ್ನುವ ಪದ ಹೆಚ್ಚಾಗಿದೆ. ಲಿಂಕ್ ಬಗ್ಗೆ ಸರ್ಕಾರ ಆದೇಶ ಇಲ್ಲದಿದ್ದರೂ ಒಂದು ವೇಳೆ ಇದ್ದರೆ ಲಿಖಿತ ರೂಪದಲ್ಲಿ ನೀಡಬೇಕು.